ಈ ತರ ಫಂಕ್ಷನ್ಗೆ ಅಥವಾ ಎಲ್ಲಾದ್ರೂ ಆಚೆ ಹೋಗ್ಬೇಕಾದ್ರೆ ನನ್ಗೂ ಅನ್ಸುತ್ತೆ ಒಂದ್ ಗೋಲ್ಡ್ ಜ್ಯುವೆಲರಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಅಲ್ವಾ ಅಂತ. ಬಟ್ ನನ್ಗಿರೋ ಕಮಿಟ್ಮೆಂಟಿಗೆ ಒಂದೇ ಸರಿ ಬಿಗ್ ಅಮೌಂಟ್ ನ ಇನ್ವೆಸ್ಟ್ ಮಾಡಿ ಗೋಲ್ಡ್ ತಗೊಳ್ಳೋದಕ್ ಆಗಲ್ಲ. ಹಾ, ರೀಸೆಂಟ್ ಆಗಿ ನನ್ನ ಫ್ರೆಂಡು GRT ಅವರ ಗೋಲ್ಡ್ 11 ಫ್ಲೆಕ್ಸಿ ಜ್ಯುವೆಲರಿ ಪ್ಲಾನ್ ಬಗ್ಗೆ ಹೇಳಿದ್ಲು. ನಾನು ಚೆಕ್ ಮಾಡ್ತೀನಿ. ವಾವ್, ಇವ್ರ ಪ್ಲಾನ್ ಸಕ್ಕತ್ತಾಗಿದೆ. ಸರ್ಟನ್ ಅಮೌಂಟ್ ನ 11 ತಿಂಗಳು ಪೇ ಮಾಡ್ಕೊಂಡ್ ಬರ್ಬೇಕು. ನಿಮಗೆ ಜ್ಯುವೆಲರಿ ಪರ್ಚೇಸ್ ಮಾಡೋದಕ್ಕೆ 2 ಫ್ಲೆಕ್ಸಿಬಲ್ ವೇ ಸಿಗುತ್ತೆ. ಸೊ ಆಪ್ಷನ್ 1, ನೀವು ಗ್ರಾಮ್ ಲೆಕ್ಕದಲ್ಲಿ ಚಿನ್ನನ ಸೇವ್ ಮಾಡಿದೀರಾ ಅಂದ್ರೆ ಗ್ರಾಮ್ ಲೆಕ್ಕದಲ್ಲಿ ತಗೊಳ್ಬಹುದು. ಫಾರ್ ಎಕ್ಸಾಂಪಲ್, ಈಗ ನೀವು 10 ಗ್ರಾಮ್ ಸೇವ್ ಮಾಡಿದೀರಾ ಅಂತಂದ್ರೆ 10 ಗ್ರಾಮ್ ವರ್ತ್ ಇರುವಂತ ಚಿನ್ನನ ತಗೊಳ್ಬಹುದು ವಿತ್ 0 ವೇಸ್ಟೇಜ್ ಚಾರ್ಜಸ್ ಅಪ್ ಟು 18%. ಎರಡನೇ ಆಪ್ಷನ್ ಏನು ಅಂದ್ರೆ, ನೀವು ಸೇವ್ ಮಾಡಿರೋ ಅಮೌಂಟ್ ನ ಬೇಸ್ ಆಗಿ ಇಟ್ಕೊಂಡು ನೀವು ಚಿನ್ನನ ಖರೀದಿಸಬಹುದು. ಎಕ್ಸಾಂಪಲ್, ಈಗ ನೀವು 80,000ನ ಸೇವ್ ಮಾಡಿದೀರಾ ಅಂದ್ರೆ 80,000 ವರ್ತ್ ಇರುವಂತಹ ಜ್ಯುವೆಲರಿನ ಪರ್ಚೇಸ್ ಮಾಡಬಹುದು, ಅದನ್ನು ವಿತ್ ನೋ ವೇಸ್ಟೇಜ್ ಚಾರ್ಜಸ್ ಅಪ್ ಟು 18%. ಎರಡು ಆಪ್ಷನ್ ಒಳ್ಳೆ ವ್ಯಾಲ್ಯೂನೇ ಕೊಡ್ತಾ ಇದೆ. ಇನ್ಯಾಕ್ ತಡ, ಗೋಲ್ಡ್ ರೇಟ್ ಕಮ್ಮಿ ಆಗ್ಲಿ ಜಾಸ್ತಿ ಆಗ್ಲಿ ಇನ್ಮೇಲೆ ನೋ ಟೆನ್ಷನ್. ನಾನು ಎಲ್ಲಿ ಹೋಗ್ತಿದ್ದೀನಿ ಅಂತನಾ, ನನ್ನ ಕನಸನ್ನ ನಿರ್ಧಾರ ಆಗಿ ಬದಲಾಯಿಸಿರೋ GRTಗೆ ಒಂದ್ ಬಿಗ್ ಥ್ಯಾಂಕ್ಸ್. ಸೊ ಇನ್ಯಾಕ್ ತಡ, ನಾನಂತೂ ಇವತ್ತೇ ಹೋಗಿ ನನ್ನ ಪ್ಲಾನ್ ನ ಎನ್ರೋಲ್ ಮಾಡ್ಕೊಳ್ತಾ ಇದ್ದೀನಿ. ನೀವಿನ್ ಯಾಕೆ ಕಾಯ್ತಾ ಇದ್ದೀರಾ? ಇವತ್ತೇ ನಿಮ್ಮ ನಿಯರೆಸ್ಟ್ GRT ಶೋರೂಮಿಗೆ ಹೋಗಿ GRT ಗೋಲ್ಡ್ 11 ಫ್ಲೆಕ್ಸಿ ಪರ್ಚೇಸ್ ಪ್ಲಾನ್ ನ ಎನ್ರೋಲ್ ಆಗಿ.